ಪರಿಹಾರ ಶಾಶ್ವತ ಪರಿಹಾರ ಅಲ್ಲ. ಅವರಿಗೆ ಮತ್ತು ನಾವು ಅವರಿಗೆ ವಾಪಸ್ ಬದುಕು ಕೊಡೋಕ್ಕಲ್ಲ, ಅವ್ರ ಜೀವನ ನಾವು ಕೊಡೋಕ್ಕಾಗಲ್ಲ. ಹಾಗಾಗಿ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕು ಅನ್ನೋ ಒತ್ತಡವನ್ನು ಮಾಡಿದ್ವಿ. ಈ ಭಾಗದ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕಂತ ಮತ್ತು ಮಾಡಬೇಕಾದಂಥ ಅತ್ಯಗತ್ಯತೆ ಇದೆ. ಈ ಸರ್ಕಾರ ಏಕರೂಪದ ಪರಿಹಾರ ಒಂದೇ ಸರಿ ಕೊಡಬೇಕು. ವ್ಯಾಲ್ಯೂಯೇಷನ್ ಮಾಡೋದ್ರಲ್ಲಿ ತಾರತಮ್ಯ ಮಾಡೋದು. ಈಗ ಕೆರೆಕಟ್ಟೆ ಭಾಗದಲ್ಲಿ ಒಟ್ಟಾರೆ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ 7 ಜನರು ಕಾಡಾನೆ ದಾಳಿಗೆ ಮತ್ತು ನಮ್ಮದು ಮೂಡಿಗೆರೆ ಗಡಿ ಭಾಗದಲ್ಲಿ ಕಾಡು ಕೊಡೋದಾದ ದಾಳಿಗೊಬ್ಬರು ಬಲಿಯಾಗಿದ್ದಾರೆ. ಇದು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ, ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಿದ್ದೀವಿ. ಮುಂಚೆ 5 ಲಕ್ಷ ಇತ್ತು ಪರಿಹಾರ. ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಜಾರ್ಜ್ ಸಾಹೇಬರು ಮತ್ತು ಅರಣ್ಯ ಸಚಿವರಂಥ ಈಶ್ವರ್ ಖಂಡ್ರೆ ಅವರು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ತಂದು ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿ 15 ಮಾಡಿದ್ರು. ಆಮೇಲೆ ಈಗ 20 ಲಕ್ಷ ಮಾಡಿದ್ದಾರೆ. 20 ಲಕ್ಷದ ಪರಿಹಾರ ಚೆಕ್ಕನ್ನು ಇವತ್ತು ವಿತರಣೆ ಮಾಡಿದ್ದೀವಿ. ಇನ್ನೂ 5 ಲಕ್ಷ ರೂಪಾಯಿ ನಾವೆಲ್ಲ ಸೇರಿ, ಅದು ತಿಂಗಳಿಗೆ 4,000 ಅಂತೆ, ಒಂದು 2.5 ಲಕ್ಷ ರೂಪಾಯಿ ಅರಣ್ಯ ಇಲಾಖೆ ಅಂತ ಕೊಡ್ತಾರೆ ಅವರ ಜೀವನಾಂಶಕ್ಕೆ ಅಂತ, ಅವ್ರ ಪತ್ನಿ ಜೀವನಾಂಶಕ್ಕೆ. ಅದ್ರ ಜೊತೆ ನಾವುಗಳು ಕೂಡ ಸೇರಿ ಒಂದು 2.5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಜೊತೆ ಕಳೆದ ಬಾರಿ ಆನೆ ಚೇಸ್ ಮಾಡಿ ಮರ ಹತ್ತಿ ಕೆಳಗಡೆ ಬಿದ್ದಿದ್ದು 10 ಜನರಿಗೆ ಕೊಟ್ಟಿರಲಿಲ್ಲ. ನಾವು ವೈಯಕ್ತಿಕವಾಗಿ 1.5 ಲಕ್ಷ ನಾವೆಲ್ಲ ಸೇರಿ ಸಹಾಯ ಮಾಡಿದ್ವಿ. ಅದಕ್ಕೆ ಮತ್ತು 3.5 ಲಕ್ಷ ಸೇರಿ 5 ಲಕ್ಷ ಕೊಡೋದಕ್ಕೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇದು ಪರಿಹಾರ ಶಾಶ್ವತ ಪರಿಹಾರ ಅಲ್ಲ. ಅವರಿಗೆ ಮತ್ತು ನಾವು ಅವರಿಗೆ ವಾಪಸ್ ಬದುಕು ಕೊಡೋಕ್ಕಲ್ಲ, ಅವ್ರ ಜೀವನ ನಾವು ಕೊಡೋಕ್ಕಾಗಲ್ಲ. ಹಾಗಾಗಿ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕು ಅನ್ನೋ ಒತ್ತಡವನ್ನು ಮಾಡಿದ್ವಿ. ಮುಂದಿನ ತಿಂಗಳು 17ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಟೈಮ್ ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರು ಒಟ್ಟಾಗಿ ಕೂತು ಇಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡಿ ಈ ಭಾಗದ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕಂತ ಮತ್ತು ಮಾಡಬೇಕಾದಂಥ ಅತ್ಯಗತ್ಯತೆ ಇದೆ. ಇದೇ ರೀತಿ ನಿರಂತರವಾಗಿ ಬಲಿ ಆಗ್ತದೆ. ಇಲ್ಲಿ ಈ ಭಾಗದಲ್ಲಿ ಜನರ ಬದುಕು ದುಸ್ತರ ಆಗಿದೆ. ತಮಗೆ ಗೊತ್ತಿದೆ, ಒಂದು ಸಾರಿ ಸ್ಥಳಾಂತರ ಮಾಡಬೇಕು ಅಂತ ಅಂದಾಗ ಅವರಿಗೆ ಒಬ್ಬರೂ ರೆಡಿ ಇರಲಿಲ್ಲ ಹೋಗೋಕ್ಕೆ. ಇವತ್ತು ಎಲ್ಲರನ್ನೂ ಒಪ್ಪಿಸಿ ಸಭೆಗಳು ಮಾಡಿ ಮನವೊಲಿಸಿ ಒಪ್ಪಿಸಿದ್ದೀವಿ. ಈ ಸರ್ಕಾರ ಏಕರೂಪದ ಪರಿಹಾರ ಒಂದೇ ಸರಿ ಕೊಡಬೇಕು. ವ್ಯಾಲ್ಯೂಯೇಷನ್ ಮಾಡೋದ್ರಲ್ಲಿ ತಾರತಮ್ಯ ಮಾಡೋದು, ಇಂಥ ಕಾಡನ್ನು ಯಾರಿದ್ದಲ್ಲೂ ಮತ್ತೆ ಸೃಷ್ಟಿ ಮಾಡೋಕ್ಕೆ ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಈ ಕಾಡನ್ನು ಮತ್ತೆ ಇಲ್ಲಿ ಬೆಳೆಸೋಕ್ಕಾಗಲ್ಲ ಅವರು. ಹಾಗಾಗಿ ಅವರಾಗೆ ಹೋಗ್ತಿರೋದ್ರಿಂದ ಅವ್ರಿಗೆ ಪರ್ಯಾಯ ಇಲ್ಲಿಗಿಂತ ಒಳ್ಳೆ ಬದುಕನ್ನು ಬದುಕೋದಕ್ಕೆ ಎಷ್ಟು ಸಾಧ್ಯವಷ್ಟು ಅಷ್ಟು ಪರಿಹಾರನ ಕೊಡಬೇಕು ಅಂಥೇಳಿ ನಾವು ಈಗ ಒತ್ತಾಯ ಮಾಡಿದ್ದೀವಿ. ಮುಂದೇನೂ ಒತ್ತಾಯಿಸ್ತೀವಿ. ಈಗ ಮುಂದಿನ ಪರಿಹಾರ ಚೆಕ್ನ ವಿತರಣೆ ಮಾಡಿದ್ದೀವಿ. ಮುಂದಿನ ಪ್ರಕ್ರಿಯೆಗೆ ಇಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಇಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿ ಅವ್ರಿಗೆ ಬಾಡಿ ಹಸ್ತಾಂತರ ಮಾಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.